ఇక్కడ ಮುಖೇಶ್ ತಿರುಪತಿಯಿಂದ ಲೋ ಕಾಸ್ಟ್ ಅಂದರೆ ಕಡಿಮೆ ಬೆಲೆಯಲ್ಲಿ ನಮಗೆ ಪಾಠಕ್ಕೆ ಸಂಬಂಧಪಟ್ಟಂಥ ಪಾಠೋಪಕರಣಗಳನ್ನು ಹೇಗೆ ತಯಾರು ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ಏನಿವು ಮದುವೆ ಇನ್ವಿಟೇಷನ್ ಕಾರ್ಡ್ಗಳು, ಹೌದಾ? ಮದುವೆ ಇನ್ವಿಟೇಷನ್ ಕಾರ್ಡ್ಗಳು ನಾವು ಎಲ್ಲೆಲ್ಲೋ ಬಿಸಾಕ್ತೇವೆ, ಹೌದಾ? ಈ ಮದುವೆ ಇನ್ವಿಟೇಷನ್ ಕಾರ್ಡನ್ನು ನಾವು ಬಳಸ್ಕೊಂಡು ನೋಡಿ ಪಾಠಕ್ಕೆ ಸಂಬಂಧಪಟ್ಟಂತಹ ಇಲ್ಲ, ಈಗ ಇಲ್ಲಿ ನೋಡಿ ಕಬಡ್ಡಿ ಸ್ಕಿಲ್ಸ್ಗಳು ಈ ಥರದ್ದೆಲ್ಲ ನೋಡ್ಬೋದು. ಇಲ್ಲಿ ನೋಡಿ ಇನ್ನೊಂದು ಮದುವೆ ಇನ್ವಿಟೇಷನ್ ಕಾರ್ಡನ್ನು ಮೇಲ್ಗಡೆ ಈ ಥರ ಎಲ್ಲ ಕವರ್ ಮಾಡಿ ನಿಮಗೆ 10ನೇ ಕ್ಲಾಸಿಗಿರುವಂತಹ ಏನು ಕರಾಟೆಯಿಂದ ಹೆಣ್ಮಕ್ಳಿಗೆ ತಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ನೋಡ್ಬೋದು. ಇವೆಲ್ಲ ಇನ್ವಿಟೇಷನ್ ಕಾರ್ಡಿಂದ ಮಾಡುವಂಥದ್ದು. ಇನ್ನು ಕೆಲವೊಂದು ನೀವು ಬರೆದು ರಟ್ಟು ಏನು ನೋಟ್ಬುಕ್ ಇದೆಯಲ್ಲ, 1 ವರ್ಷ ಬರೆದ ಮೇಲೆ ಅದನ್ನು ವೇಸ್ಟಾಗಿ ಬಿಸಾಕ್ಬಿಡ್ತೀರಿ ಆ ರಟ್ಟನ್ನು. ಆ ರಟ್ಟು ರದ್ದಿಯವರು ತಗೊಳ್ಳಲ್ಲ, ಅದಕ್ಕೆ ಬೆಲೆ ಇರಲ್ಲ. ಆ ರಟ್ಟನ್ನು ತಗೊಂಡು ಅದಕ್ಕೊಂದಿಷ್ಟು ಗಿವರ್ ಮಾಡಿಕೊಂಡು ಈ ಥರ ಎಲ್ಲ ಕವರ್ ಮಾಡಿಕೊಂಡು ಈ ಥರದ ಒಳಗಡೆ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾವು ಪಾಠೋಪಕರಣ ಆಗಿ ಬಳಸ್ಬೋದು. ಇಲ್ಲಿ ನೋಡಿ ಯಾರಿದೆ ಹೆಸರೇನಿರೋದು? ಸುನಿಲ್ ಚಟ್ರಿ. ಯಾವ ಆಟಗಾರ? ಫುಟ್ಬಾಲ್ ಆಟಗಾರ. ಅವನ ಬಗ್ಗೆ ಮಾಹಿತಿ ಇರುವಂಥದ್ದು. ಇದು ಸೇಮು ವೇಸ್ಟ್ ಒಂದು ರಟ್ಟಿನ ಪೀಸ್ ಸಿಕ್ತಿ ಅದ್ರ ಮುಖಾಂತರ ಮಾಡಿರುವಂಥದ್ದು. ಇದು 9ನೇ ಕ್ಲಾಸಿಗಿರುವಂಥದ್ದು. ನಿಮ್ಗೆಲ್ಲರಿಗೂ ಗೊತ್ತು ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ ಇವತ್ತು ಎಷ್ಟು ಮುಖ್ಯ ಅಂತ. ಅದರಲ್ಲಿ ಎಸ್ಪೆಷಲಿ ನೀವು 10ನೇ ಕ್ಲಾಸ್ ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ನಿಮಗೆ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಆದ್ದರಿಂದ ನಿಮ್ಮ ಮೆಂಟಲ್ ಹೆಲ್ತನ್ನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು SSLCಯಲ್ಲಿ ಉತ್ತಮವಾಗಿ ಅಂಕ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಇದು ಇನ್ವಿಟೇಷನ್ ಕಾರ್ಡು. ಇದನ್ನೆಲ್ಲ ಮೇಲ್ಗಡೆ ಪೇಪರ್ ಹಾಕಿ ಈ ಥರ ಎಲ್ಲ ಡಿಸೈನ್ ಮಾಡಿ ಒಳಗಡೆ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಗೋಬೋದು. ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂಥ ಸ್ಕಿಲ್ಲು, ಯಾವ್ಯಾವ ಸ್ಕಿಲ್ಲು ಏನೇನಿದೆ ಅನ್ನುವಂಥದ್ದನ್ನು ನೋಡಬಹುದು. ಈಗ 10ನೇ ಕ್ಲಾಸಿಗಿರುವಂಥ ಇನ್ನೊಂದು ನೋಡಿ ಇನ್ವಿಟೇಷನ್ ಕಾರ್ಡಲ್ಲಿ ಇರುವಂಥ ಇದನ್ನೇ ರಟ್ಟಿದು ಬುಕ್ಸ್ ರಟ್ಟು. ಅದನ್ನು ನೋಡಿ ಈ ಥರದ್ದು ರಾಷ್ಟ್ರ ಲಾಂಛನಗಳು. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಸಂಕೇತಗಳು ಬೇರೆ ಬೇರೆ ಇದ್ದವು. ಅದರಲ್ಲಿ ರಾಷ್ಟ್ರ ಲಾಂಛನ ಒಂದು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹೂವೆ, ಇವೆಲ್ಲ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಸೇರಬೇಕಾದಂತಹ ಮಾಹಿತಿಗಳು ಇದರಲ್ಲಿ ಇದೆ ಅಂತ ಹೇಳ್ಬೋದು. ನೋಡಿ ಸೇಮು ಅದೇ ಥರ ಯೋಗ ಅರ್ಥ ಆಯ್ತಲ್ಲ? ಓಕೆ. ಇಂಡಿವಿಜುವಲ್ ಆಕ್ಟಿವಿಟಿ ಇದಾದ್ಮೇಲೆ ನೆಕ್ಸ್ಟ್ ಇಂಡಿವಿಜುವಲ್ ಆಕ್ಟಿವಿಟೀಸ್